ನಾನಿ ಕಿಚನ್ ಬೈ ಸಾಧನ. ಎಲ್ಲರಿಗೂ ಸ್ವಾಗತ. ಈಗ ಒಳ್ಳೆ ಮಳೆಗಾಲ ಶುರುವಾಗುತ್ತೆ. ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಿದ್ದೀನಿ. ಸ್ಟಫ್ ಸ್ಯಾಂಡ್ವಿಚ್ ಅಂತ ಮಾಡ್ತೀವಲ್ಲ, ಅದು ಸ್ಯಾಂಡ್ವಿಚ್ ಎಲ್ಲ ಎರಡು ಥರ ಮಾಡ್ತೀನಿ. ಇದು ಸ್ಟಫ್ಡು ತುಂಬಿಬಿಟ್ಟು ಕ್ಯಾರೆಟ್ ಎಲ್ಲ ತುರ್ಕೊಂಡು ಮಾಡೋದೊಂದಿದೆ, ಸ್ಲೈಸಸ್ ಮಾಡೋದು ಒಂದಿದೆ. ಈಗ ನಾನು ಕ್ಯಾರೆಟ್ ತುರ್ಕೊಂಡು ಮಾಡೋದು ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಿರೋದು ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ, ಬ್ರೆಡ್. ಸ್ಯಾಂಡ್ವಿಚ್ ಬ್ರೆಡ್ ಆದರೂ ತೊಗೊಳ್ಳಿ, ಇಲ್ಲ ಆರ್ಡಿನರಿ ಸಾಲ್ಟ್ ಬ್ರೆಡ್ಡು, ಸ್ವೀಟ್ ಬ್ರೆಡ್ಡು, ನಿಮ್ಗೆ ಯಾವ್ದು ಬೇಕಾದ್ರೂ ಬ್ರೆಡ್ ತೊಗೋಬೋದು. ಈಗ ಇದು ನಾವು ಕ್ಯಾರೆಟ್ನ ಫಸ್ಟು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ತುರ್ಕೋಬೇಕು. ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು. ಹಸಿಮೆಣಸಿನ್ಕಾಯಿ ರೌಂಡಾಗಿ ಕಟ್ ಮಾಡಬೇಕು. ಈಗ ನಾನು ತೊಗೊಂಡಿರೋದು 2 ಪೌಂಡ್ ಬ್ರೆಡ್ಗೆ ತೊಗೊಂಡಿದ್ದೀನಿ. 1/4 kg ಕ್ಯಾರೆಟ್ ತೊಗೊಂಡಿದ್ದೀನಿ, 1/4 kg ಈರುಳ್ಳಿ ತೊಗೊಂಡಿದ್ದೀನಿ, 1/4 kg ಆಲೂಗಡ್ಡೆ, 1 ಕ್ಯಾಪ್ಸಿಕಮ್, ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್, 100 ಗ್ರಾಮ್ಸ್ ಇರ್ಬೋದು. ಇದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತುರಿದು ಹೆಚ್ಕೊಂಡು ಆಮೇಲೆ ಸ್ಟಫ್ ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಕ್ಯಾರೆಟ್ ಈ ಥರ ತುರ್ಕೊಂಡಿದ್ದೀನಿ, ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಆಲೂಗಡ್ಡೆ ತುರ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಹಾಕೋದಕ್ಕೆ ಬಾಣಲಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ. ಈ ಸ್ಪೂನಲ್ಲಿ 2 ಸ್ಪೂನು ಇಲ್ಲ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು. ನಾವು 3 ಸ್ಪೂನ್ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಈರುಳ್ಳಿ ಎಲ್ಲ ಬೇಯಬೇಕಲ್ಲದ್ರಲ್ಲಿ, ಅದಕ್ಕೆ ಈ ಸ್ಪೂನಲ್ಲಿ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನೋಡಿ. ಈ ಥರ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಅಂತ. ಆಮೇಲೆ ಇಂಗು ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಒಂದ್ಸತಿ ಸ್ಪೂನಲ್ಲೆಲ್ಲ ಮಾಡಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಏನು ಮಾಡೋ ಆಗಿಲ್ಲ, ಈ ಥರ ಒಂದು ಚೂರು ಹಾಕ್ಕೊಂಡು ಸ್ವಲ್ಪ 2 ಸತಿ ಕೈ ಹಾಕ್ಬಿಟ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಹೀಗೆ ಒಂದಾದ್ಮೇಲೆ ಒಂದು ಹಾಕ್ಕೊಳ್ಳಿ. ನಾವು ಆಲೂಗಡ್ಡೆ ತುಂಬ ಬೇಗ ತುರಿದು ಇಟ್ಕೋಬಾರ್ದು. ನಾವು ಬಾಣಲಿನಲ್ಲಿ ಎಣ್ಣೆ ಇಟ್ಕೊಂಡಾಗ ಆಲೂಗಡ್ಡೆ ತುರ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಈಗ ಅಂದರೆ ಒಂಥರ ಕಪ್ಪಾದಂಗೆ ಆಗುತ್ತೆ ನೋಡಿ. ಈಗ 1-2 ಸತಿ ಕ್ಯಾಪ್ಸಿಕಮ್ ಕೈ ಹಾಕ್ಕೊಳ್ಳಿ ನೋಡಿ. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದರಿಂದ ಒಂದೇ ಹಾಕ್ಕೊಳ್ಳೋದು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಇವಾಗ ನೋಡಿದ್ದೆಲ್ಲ ಕ್ಯಾಪ್ಸಿಕಮ್ಮು ಆನಿಯನ್ ಮಿಕ್ಸ್ ಆಯ್ತಲ್ಲ, ಈಗ ಆಲೂಗಡ್ಡೆ ಹಾಕ್ಕೊಳ್ಳೋದು ನೋಡಿ. ಆಲೂಗಡ್ಡೆನೂ ಈ ಥರ ಅಗಲ ಮಾಡಿಕೊಂಡು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಈಗ ಕ್ಯಾರೆಟ್ ಹಾಕ್ಕೊಳ್ಳೋಣ ನೋಡಿ. ಕ್ಯಾರೆಟ್ ಹಾಕೊಂಡ್ಮೇಲೆ ಸ್ವಲ್ಪ ಉರಿ ಸಣ್ಣ ಮಾಡಿಕೊಂಡು ಫಸ್ಟ್ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಆಲೂಗಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು. ಉರಿ ಕಡಿಮೆ ಮಾಡ್ಕೋಬೇಕು. ಅಲ್ಲಿ ತನಕ ನಾವು ಉರಿ ಕರೆಕ್ಟಾಗಿ ಇಟ್ಕೊಂಡು ಪಾತ್ರೆಗೆ ಸರಿ ಹೋಗೋ ಥರ ಉರಿ ಇಟ್ಕೊಳ್ಳಿ ನೋಡಿ. ಅದು ಕ್ಯಾರೆಟು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು ಎಲ್ಲ ಮಿಕ್ಸ್ ಆಯಿತು. ಚೆನ್ನಾಗಿ ಕೈ ಆಡಿಸ್ಬೇಕಿಲ್ಲ ನೋಡಿ. ಕೈ ಆಡಿಸ್ಕೋಬೇಕಾದ್ರೆ ಸ್ಪೂನಲ್ಲಿ ಈ ಥರ ಅರಳಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಅರಳಿಸ್ಕೊಳ್ಳಿ. ಅವಾಗ ಕ್ಯಾರೆಟು, ಆಲೂಗಡ್ಡೆ ಎಲ್ಲನೂ ಮಿಕ್ಸ್ ಆಗುತ್ತೆ. ತುರ್ಕೋಬೇಕಾದಾಗ ಕ್ಯಾರೆಟ್ ಮೇಲೇ ತುರ್ಕೊಂಬಿಡಿ ಆಲೂಗಡ್ಡೆ, ಆಮೇಲೆ ಚೆನ್ನಾಗೂ ಆಗುತ್ತೆ ಮಿಕ್ಸಿಂಗು. ಈ ಥರ ಕ್ಲೀನಾಗಿ ಆಗುತ್ತೆ ನೋಡಿ. ಎಲ್ಲನೂ ಬಿಸಿ ಬಂದಿದೆಯಲ್ಲ. ಈಗ ಸ್ವಲ್ಪ ಉಪ್ಪು ಹಾಕೋಣ, ಯಾಕೆಂದರೆ ಬ್ರೆಡ್ಡಲ್ಲಿ ಉಪ್ಪಿರುತ್ತೆ, ಹಾಗಾಗಿ ಇದಕ್ಕೆ ಉಪ್ಪು ಜಾಸ್ತಿ ಹಾಕಬಾರ್ದು ನೋಡಿ. ಸ್ವಲ್ಪ ಹಾಕಬೇಕು, ಉಪ್ಪನ್ನ ಜಾಸ್ತಿ ಹಾಕಬಾರ್ದು. ಎಲ್ಲರಿಗೂ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಿರ್ತೀರ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಈಗ ನಾವು ಕೊತ್ತಂಬರಿನೂ ಹಾಕೊಂಡ್ಬಿಡೋಣ. ಇವಾಗ ಕೊತ್ತಂಬರಿನೂ ಹಾಕೊಂಡು ಕೈ ಆಡಿಸ್ಬಿಟ್ಟು ಒಂದು 5 ನಿಮಿಷ ದಮ್ಗೆ ಇಟ್ಬಿಡೋಣ ನೋಡಿ. ಈ ಥರ ಉಪ್ಪು ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಒಂಚೂರೇ ಚೂರು ನೀರು ನೋಡಿ, ಸ್ಟೇಜ್ ನೀರು ಸುತ್ತ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಕರೆಕ್ಟಾಗಿ 5 ಮಿನಿಟ್ಸ್ ಮುಚ್ಚಿಟ್ಬಿಡಿ ಸ್ನೇಹಿತರೆ. 5 ನಿಮಿಷಕ್ಕೆ ಕ್ಲೀನಾಗಿ ಸಣ್ಣ ಉರಿನಲ್ಲಿ ಇಟ್ಟಿದ್ದೀನಿ. ಒಳ್ಳೆ ಸ್ಟಫ್ ರೆಡಿಯಾಗಿದೆ ನೋಡಿ. ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ. ಕ್ಯಾರೆಟು, ಈರುಳ್ಳಿ ಎಲ್ಲನೂ ಫಸ್ಟ್ ಕ್ಲಾಸಾಗಿದೆ. ಈಗ ನಾವು ಈ ಪಕ್ಕಕ್ಕೆ ಇಟ್ಟು ಖಾರ ಚಟ್ನಿಗೆ ಪುದೀನ, ಕೊತ್ತಂಬರಿ ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ತೋರಿಸ್ತೀನಿ ಏನೇನು ಬೇಕು ಅಂತ.
ಸ್ನೇಹಿತರೆ, ಈಗ ಚಟ್ನಿ ಮಾಡೋದು ತೋರಿಸ್ತೀನಿ ಅನ್ನಲ್ಲ. ನೋಡಿ, ಚಟ್ನಿಗೆ ಬೇಕಿರೋದು ಪುದೀನ ಚಟ್ನಿ ಬೇಕಿರೋದು. ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಪುದೀನ ಒಂದು ಮೀಡಿಯಂ ಸೈಜ್ ಕಟ್, ದಪ್ಪ ಕಟ್, ತುಂಬ ದಪ್ಪ ಅಲ್ಲ, ಮೀಡಿಯಂ ಆಗಿರೋ ಒಂದು ಕಟ್ ಫುಲ್ ಹಾಕೊಂಡಿದ್ದೀನಿ. ಕೊತ್ತಂಬರಿ ಅದರೊಳಗೆ ಅರ್ಧ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಜೀರಿಗೆ ಒಂದು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಎಳಸಷ್ಟು ಹುಣಸೆ ಹಣ್ಣು, ಬೆಲ್ಲ ಸ್ವಲ್ಪ. ಈ ಬೆಲ್ಲ ಬೇಕಾದ್ರೆ ಇಟ್ಕೋಬಹುದು, ಇಲ್ಲ ಸ್ಕಿಪ್ ಮಾಡಬಹುದು. ಹುರ್ಗಡ್ಲೆ ಒಂದು ಸ್ವಲ್ಪ, 1 ಹಿಡಿಯಷ್ಟು ಹುರ್ಗಡ್ಲೆ. ಇದಿಷ್ಟು ಹಾಕೊಂಡು ನಾವು ಚಟ್ನಿ ಮಾಡ್ಕೋಬೇಕೀಗ. ಗ್ರೀನ್ ಚಟ್ನಿ ರೆಡಿ ಆಗಿದೆ. ಇಷ್ಟು ಮಾತ್ರ ತೆಳಿಗೆ ರನ್ ಮಾಡ್ಕೋಬೇಕು. ಇದೆಲ್ಲ ಹಾಕಿರೋದೆಲ್ಲ ನೋಡಿ, ಇಷ್ಟು ನಮಗೆ ಸಿಕ್ಕಿದೆ. 2 ಪೌಂಡ್ ಬ್ರೆಡ್ಗೆ ಸಾಕಾದಷ್ಟು ಅಂತ ನೋಡಿ. ಇದ್ರೊಳಗೆ ಇದೆಯಲ್ಲ, ಇದ್ರ ಜೊತೆಗೆ ನಾವು ಚಟ್ನಿ ರುಬ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸೈಡ್ಗೆ. ನೋಡಿ ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋದು ಚಟ್ನಿ ರೆಡಿಯಾಗಿದೆ. ಪುದೀನ, ಕೊತ್ತಂಬರಿ, ಜೀರಿಗೆ ತೋರಿಸಿದ್ನಲ್ಲ, ಚಟ್ನಿ ರೆಡಿಯಾಗಿದೆ. ಮತ್ತೆ ಪಲ್ಯ ರೆಡಿಯಾಗಿದೆ ತೋರಿಸಿದ್ನಲ್ಲ. ತುಂಬ ಸ್ಟಫ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅದಕ್ಕೆ ನೊಂಚ್ಕೊಳ್ಳೋದಕ್ಕೆ ಚಟ್ನಿ ಮಾಡಿದ್ದೀನಿ. ಈಗ ಮಕ್ಕಳು ಒಂದೊಂದ್ಸತಿ ಈ ಥರ ಸ್ಟಫ್ ಬೇಡ, ನಂಗೆ ವೆಜಿಟೇಬಲ್ಸ್ ಬೇಕು ಅಂದಾಗ ರಾ ಸ್ಯಾಂಡ್ವಿಚ್ ಮಾಡಬೇಕು. ಅದಕ್ಕೆ ನೋಡಿ, ಆಲೂಗಡ್ಡೆ, ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಕ್ಯಾರೆಟ್ ಇದಿಷ್ಟು ತೊಗೊಂಡಿದ್ದೀನಿ. ಈಗ ನಾವು ಏನು ಮಾಡಬೇಕು ಅಂದರೆ, ಈಗ ನಾವು ಆಲೂಗಡ್ಡೆ ಎಲ್ಲ ಹಾಗೆ ರಾ ಮಾಡಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಒಳ್ಳೆ ಬಿಸಿನೀರಿಗೆ ನಾವು ಫಸ್ಟು ಒಂದು ಇದನ್ನ ಹಾಕ್ಬಿಡೋಣ. ಆಲೂಗಡ್ಡೆನ ನೋಡಿ, ತೆಳ್ಳಗೆ ಮಾಡ್ಕೊಂಡಿದ್ದೀವಲ್ಲ, ನಿಮಗೆ ಆ ತೆಳ್ಳಗೆ ಮಾಡೋದನ್ನ ಅದರೊಳಗೆ ಮೆತ್ತಗಾಗುತ್ತೆ. ಅಕಸ್ಮಾತ್ ನೀವು ಸ್ವೀಟ್ ಕಾರ್ನ್ ತಂದ್ರೆ ಸ್ವೀಟ್ ಕಾರ್ನ್ ಇದೇ ಥರ ಬಿಸಿನೀರಲ್ಲಿ ಹಾಕೊಂಡ್ಬಿಡಿ ಮಕ್ಕಳೇ. ಆಮೇಲೆ ಮುಚ್ಚಿಟ್ಬಿಡಿ. ನಾವು ಇದಕ್ಕೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಮಾಡೋ ಅಷ್ಟರೊಳಗೆ ಅದು ಮೆತ್ತಗಾಗುತ್ತೆ. ಇದು ಕ್ಯಾರೆಟ್, ಅವರು ರಾ ಕ್ಯಾರೆಟ್ ಬೇಕು ಅಂತ ಆಸೆ ಪಡ್ತಾರಲ್ವ, ಹಾಗಾಗಿ ರಾ ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಈಗ ಮಕ್ಕಳಿಗೆ ಮಾಡಬೇಕಾದಾಗ ಪೆಪ್ಪರು, ಸಾಲ್ಟು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರಿಗೆ ಅಷ್ಟೇ ಸಾಕಾಗತ್ತೆ. ಖಾರ ಮತ್ತು ಟೊಮೊಟೊ ಸಾಸು, ಖಾರ ಚಟ್ನಿ ಇಷ್ಟು ಇದೆ. ಇದಕ್ಕೂ ಬೇಕಾದ್ರೆ ಮಕ್ಕಳು ತಿಂತಾರೆ ಅಂದರೆ ಇದೆರಡು ಹಾಕ್ಬೋದು. ಈಗ ನಾನು ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನೋಡಿ ಸ್ನೇಹಿತರೆ, ಈ ಥರ ಒಂದು ಸ್ಲೈಸ್ ತಗೊಂಡು ಸ್ವಲ್ಪ ತುಪ್ಪ ಹಾಕೋಣ. ಆ ಗೀ ಅಂತಾರೆ, ಅದೇನೋ ಇದು ಗೀ, ತುಪ್ಪ ಇರ್ತಾರೆ, ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಲೈಟಾಗಿ ಸ್ವಲ್ಪ, ಮಕ್ಕಳಿಗಲ್ವಾ, ಸ್ವಲ್ಪ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ತುಪ್ಪ ಹಾಕ್ತೀವಲ್ಲ, ಸ್ಪ್ರೆಡಿಂಗ್ ಚೆನ್ನಾಗಾಗತ್ತೆ. ನೋಡಿ, ಕ್ಯಾರೆಟ್ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಕ್ಯಾರೆಟು ಅವ್ರ ಮಕ್ಳು ಹೆಂಗೆ ಇಷ್ಟಪಡ್ತಾರೆ, ಜಾಸ್ತಿ ಕಡಿಮೆ ಅನ್ನೋದೇನಿಲ್ಲ, ಹೇಗಾದರೂ ಫಿಲ್ ಮಾಡ್ಬೋದು. ಈಗ ಇದ್ರ ಮೇಲೆ ನಾವು ಒಂದು ಟೊಮೆಟೊ ಸ್ಲೈಸ್ ಇಡೋಣ, ಆಮೇಲೆ ಒಂದು ಕುಕುಂಬರ್ ಸ್ಲೈಸ್ ಇಡೋಣ, ಆಮೇಲೆ ಒಂದು ಆನಿಯನ್ ಇಡೋಣ. ಈ ಥರ ಒಂದು ಆನಿಯನು, ಕ್ಯಾರೆಟು, ಕುಕುಂಬರು. ಈಗ ನಾವು ಬಾಯಿಲ್ ಬಿಸಿನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಒಂದು ಆಲೂಗಡ್ಡೆ, ಆ ಆಲೂಗಡ್ಡೆ ಒಂದು ಪೀಸು ನೋಡಿ, ಈ ಥರ ಫುಲ್ ಫಿಲ್ ಆಯ್ತು. ಈಗ ಇದಕ್ಕೆ ನಾವು ಈ ಪೆಪ್ಪರ್, ಸಾಲ್ಟ್ ಇದೆಯಲ್ಲ, ಸ್ವಲ್ಪ ಎಲ್ಲದ್ರ ಮೇಲೂ ಹಾಕ್ಬಿಡೋದು. ಸೂಪರಾಗಿರುತ್ತೆ. ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ. ಇಂಥ ತಿಂದಾಗ ಅವ್ರಿಗೂ ಟೇಸ್ಟ್ಫುಲ್ಲಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಇದ್ರ ಮೇಲೆ ನಾವು ಇನ್ನೊಂದು ಸ್ಲೈಸ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಳ್ಳಿ. ಈ ಟೊಮೊಟೊ ಸಾಸ್ ಇರುತ್ತಲ್ಲ, ಟೊಮೊಟೊ ಸಾಸ್ನ ಲೈಟಾಗಿ ಸ್ಪ್ರೇ ಮಾಡಿ, ತುಂಬ ಮಾಡಬಾರ್ದು, ಲೈಟಾಗಿ ಮಾಡಿದ್ರೆ ಸಾಕು. ನೋಡಿ, ಈ ಥರ ಇದಕ್ಕೂ ಸ್ಪ್ರೆಡ್ ಮಾಡಿಕೊಂಡು ಸೇಮ್ ಡೈರೆಕ್ಷನ್ಗೆ ಮುಚ್ಚಬೇಕು. ಈ ಥರ ಮಾಡಿದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಪ್ರೆಸ್ ಮಾಡಿ. ನಾನು ತೋರಿಸಿದ್ದು ರಾ ಸ್ಯಾಂಡ್ವಿಚ್ಚು. ಈಗ ತೋರಿಸೋದು ಸ್ಟಫ್ಡ್ ಸ್ಯಾಂಡ್ವಿಚ್ ತೋರಿಸಿ. ನಾವು ಇದಕ್ಕೂ ಹೀಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ಲಾಗಿರುತ್ತೆ. ಇದಕ್ಕೂ ಚಟ್ನಿ, ಯಾರೆಷ್ಟು ತಿಂತಾರೋ ಅಷ್ಟು ಮಾತ್ರ ಖಾರ ಚಟ್ನಿ ಸ್ಪ್ರೆಡ್ ಮಾಡ್ಕೊಳ್ಳಿ. ದೊಡ್ಡವ್ರಿಗೂ ಚಿಕ್ಕವ್ರು, ನಿಮ್ಮ ಮನೇಲಿ ಯಾರು ಹೇಗೆ ತಿಂತಾರೋ ಆ ಥರ ಈ ಥರ ಮಾಡಿಕೊಂಡು ಈಗ ನಾವು ಪಲ್ಯ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಮಧ್ಯೆ ಈ ಥರ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು, ಇದನ್ನು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಪೆಪ್ಪರು, ಸಾಲ್ಟ್ ಹಾಕ್ಕೋಬೋದು. ಇಲ್ಲ ಅಂದರೆ ಒಂದೇ ಒಂದು ಕುಕುಂಬರ್ ಸ್ಲೈಸ್ ಸೆಂಟರಲ್ಲಿ ಇಟ್ಕೊಂಡು, ಮತ್ತು ಇನ್ನೊಂದು ಕಡೆಗೆ ಟೊಮೊಟೊ ಸಾಸ್ ತೋರಿಸೋದ್ನೆಲ್ಲ ರಾ ಸ್ಯಾಂಡ್ವಿಚ್ಗೆ ಅದೇ ಥರ ಇನ್ನೊಂದು ಕಡೆಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೊಮೊಟೊ ಸಾಸ್ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇದೇ ಥರ ಒಂದು 7-8 ಮಾಡಿಟ್ಕೊಂಡ್ಬಿಟ್ಟು ಒಂದೇ ಸತಿ ನಾವು
ಟೋಸ್ಟರ್ ತೊಗೊಂಡ್ರೆ ಟೋಸ್ಟರ್ ಕಂಟಿನ್ಯೂ ಆಗಿ ಎಲ್ಲರಿಗೂ ಬೇಗ ಆಗೋಗುತ್ತೆ. ನಮ್ಮ ಮನೆಗೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಬೇಕಂತೆ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಇದನ್ನು ಮತ್ತೆ ಅದೇ ಥರ ಕ್ಲೋಸ್ ಮಾಡಿಬಿಡೋದು. ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಟೋಸ್ಟರ್ ಆನ್ ಮಾಡಿಕೊಂಡೆ ಕಂಟಿನ್ಯೂ ಆಗಿ ಎಲ್ಲ ಆಗುತ್ತೆ. ಸ್ನೇಹಿತರೆ, ಇದು ಸ್ಟಫ್ ಎಷ್ಟು ಚೆನ್ನಾಗಿ ಗ್ರಿಲ್ ಸ್ಯಾಂಡ್ವಿಚ್ ಆಗಿದೆ ನೋಡಿ. ಇದು ಸ್ಟಫ್ ಮಾಡಿರೋದು ನೋಡಿ. ನೋಡಿ ಸ್ಟಫ್ ಮಾಡಿರೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಜೊತೆಗೆ ಸ್ವಲ್ಪ ಚಟ್ನಿ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ರಾ ಸ್ಯಾಂಡ್ವಿಚ್ ಹೇಗಾಗಿದೆ ನೋಡಿದ್ರೆ ಒಳಗೆಲ್ಲೂ ಕ್ಯಾರೆಟ್ ಎಲ್ಲೂ ಚೆನ್ನಾಗಿ ಒಂಥರ ಸ್ಟೀಮ್ ಥರ ಆಗಿದೆ. ಒಳಗಡೆ ರಾ ಬಾಯ್ಲ್ಡ್ ಮಾಡಿ ಆಫ್ ಬಾಯ್ಲ್ಡ್ ಅಂತಾರಲ್ಲ ಆ ಥರದಲ್ಲಿ ಚೆನ್ನಾಗಾಗಿದೆ. ಎರಡು ಸ್ಯಾಂಡ್ವಿಚ್ಚು ತುಂಬ ಚೆನ್ನಾಗಿದೆ. ಇದು ಮಕ್ಕಳು ತಿಂತಾರಲ್ಲ, ಚಟ್ನಿ ಬೇಕಾದ್ರೆ ಚಟ್ನಿ, ಅವ್ರಿಗೆ ಏನೂ ಬೇಡ ಅಂದ್ರೂ ಪರವಾಗಿಲ್ಲ, ರುಚಿಯಾಗಿರುತ್ತೆ. ಇದೇ ಥರ ಕೊಡಿ ಮಕ್ಕಳಿಗೆ. ಚೀಸ್ ಹಾಕಬೇಡಿ, ಹೊರಗಡೆ ಹೋದರೆ ಚೀಸ್ ಹಾಕ್ಕೊಳ್ತಾರಲ್ಲ, ಮನೆಯಲ್ಲಿ ತುಪ್ಪ ಹಾಕಿ. ಹಾಗೂ ಬೇಕು ಅಂದರೆ ಸ್ವಲ್ಪ ಚೀಸು ಹಾಕ್ಕೊಳ್ಳಿ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನ. ಬಾಯ್.